ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಶೋ ನಲ್ಲಿ ಮ್ಯಾಚ್ ಪಾಯಿಂಟ್. ಸದ್ಯ ಈಕೆ ನೆಟ್ಬಾಲ್ನಲ್ಲಿ ಕರ್ನಾಟಕದ ಕಣ್ಮಣಿ, ದೇಶದ ಪ್ರತಿಭಾನ್ವಿತ ಆಟಗಾರ್ತಿ, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ದೇಶವನ್ನ ಪ್ರತಿನಿಧಿಸಿದ ಮಹಾನ್ ಸಾಧಕಿ. ಇಷ್ಟಾದರೂ ಈಕೆಯ ಸಾಧನೆಗೆ ತಕ್ಕ ಮಾನ್ಯತೆ ಸಿಕ್ಕಿಲ್ಲ. ನೆಟ್ಬಾಲ್ನಲ್ಲಿ ರಾಜ್ಯಕ್ಕೆ ಮಾದರಿಯಾಗಿರುವ ಈ ಕ್ರೀಡಾಪಟು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾಳೆ. ಕಳೆದ 2 ದಶಕಗಳಿಂದ ನೆಟ್ಬಾಲ್ ಅನ್ನ ತಮ್ಮ ಉಸಿರಾಗಿಸಿಕೊಂಡು ಬೆಳೆದಿರುವಾಕೆ ಲೀಲಾ ಹೆಸರುಘಟ್ಟ. ಹೆಚ್ಚು ಕಮ್ಮಿ 18 ವರ್ಷದಿಂದ ಈ ಆಟವನ್ನ ರಕ್ತಗತವಾಗಿಸಿಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಹಲವು ಬಾರಿ ಪ್ರತಿನಿಧಿಸಿರುವ ಈ ಯುವತಿ ಸದ್ಯ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನೆಟ್ಬಾಲ್ ಆಸಕ್ತ ಕ್ರೀಡಾಪಟುಗಳಿಗೆ ಉಚಿತವಾಗಿ ಸೂಕ್ತ ತರಬೇತಿ ನೀಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಮಾತ್ರ ಯಾವುದೇ ಸಹಾಯ ಸಿಗ್ತಿಲ್ಲ. ಗೌರ್ಮೆಂಟಿಂದ ನಮಗೆ ಜಾಬ್ ಆಪರ್ಚುನಿಟಿ ಸಿಗಬೇಕು, ಆವಾಗಲೇ ಬೇರೆ ಪ್ಲೇಯರ್ಸ್ಗಳು ಮುಂದೆ ಬರೋಕ್ಕೆ ಸಾಧ್ಯ. ನಾವು ಈ ಲೆವೆಲ್ಗೆ ಹೋದರೆ ನಮಗೂ ಅವಕಾಶ ಸಿಗುತ್ತೆ. ಅಟ್ಲೀಸ್ಟ್ ಆ ಅವಕಾಶಕ್ಕಾದರೂ ನಾವು ಹೋಗ್ಬೋದು, ಮತ್ತು ನಮ್ಮ ಸ್ಟೇಟಿಗೆ ಒಳ್ಳೆ ಹೆಸರು ತರ್ಬೋದು ನಾವು. ಅದರಿಂದ ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಬೇರೆ ಗೇಮ್ಗಳಿಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ, ನಮ್ಮ ನೆಟ್ಬಾಲಿಂದ ಎಷ್ಟು ಪ್ರತಿಭೆಗಳು ಹೊರ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಏನಾದರೂ ಒಂದು ಸಪೋರ್ಟ್ ಸಿಕ್ಕಿದಾಗ ಬೇರೆ ಪ್ಲೇಯರ್ಗಳು ಇನ್ನೂ ಹೆಚ್ಚಾಗಿ ಬರ್ತಾರೆ. ಇತ್ತೀಚೆಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ, ಅದು ಇನ್ನೂ ಹೆಚ್ಚಾಗಬೇಕು ಅಂತ ಕೇಳ್ಕೊತೀನಿ. ಹೌದು, 2010ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ತಂಡದ ಸದಸ್ಯೆಯಾಗಿದ್ದವರು. ಹಲವು ಪಂದ್ಯದ ಗೆಲುವಿನ ರೂವಾರಿಯಾಗಿದ್ರು ಲೀಲಾ. ಇಷ್ಟೆಲ್ಲ ಸಾಧನೆ ಮಾಡಿದ ಈ ಯುವತಿಗೆ ಸರ್ಕಾರದಿಂದ ಯಾವ ಸಹಾಯವೂ ಸಿಕ್ಕಿಲ್ಲ, ಯಾವ ಪ್ರಶಸ್ತಿ ಬಹುಮಾನ ಕೂಡ ದೊರೆತಿಲ್ಲ ಅನ್ನೋದು ಬೇಸರದ ಸಂಗತಿ. ನೆಟ್ಬಾಲ್ ಆಡುವ ಅನೇಕ ಆಟಗಾರರಿಗೆ ಸ್ಫೂರ್ತಿಯಾಗಿರುವ ಲೀಲಾಗೆ ಸರ್ಕಾರದಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ. ಓರ್ವ ಕ್ರೀಡಾಪಟುವಿಗೆ ಸಿಗಬೇಕಾದ ಮಾನ್ಯತೆ ಅವರಿಗೆ ದೊರೆತಿಲ್ಲ. ಭಾರತವನ್ನು ಪ್ರತಿನಿಧಿಸಿದಂಥ ಎಚ್ ಎಸ್ ಲೀಲಾರವರು ನಮ್ಮ ರಾಜ್ಯದ ಹೆಮ್ಮೆಯ ಆಟಗಾರ್ತಿ. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನೆಟ್ಬಾಲ್ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡು ಸೂಕ್ತವಾದ ಒಂದು ಜಾಬನ್ನು ಕೊಟ್ಟರೆ ಅವರ ಒಂದು ಪರಿಶ್ರಮಕ್ಕೆ ಒಂದು ಒಳ್ಳೆಯ ಒಂದು ಭವಿಷ್ಯ ಅವರು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಕ್ರೀಡೆ ಆಗಸದೆತ್ತರಕ್ಕೆ ಬೆಳೆಯಬೇಕಾದರೆ ಆ ಆಟದಲ್ಲಿ ಮಿಂಚುವ ಆಟಗಾರರಿಗೆ ಸೂಕ್ತ ಸ್ಥಾನಮಾನ, ಸರ್ಕಾರದಿಂದ ಸಿಗುವ ಸಕಲ ಸೌಲಭ್ಯ ಸಿಗಬೇಕು. ಹಾಗಾದಲ್ಲಿ ಮಾತ್ರ ಕ್ರೀಡಾಪಟು ಮತ್ತು ಕ್ರೀಡೆ ಬೆಳೆಯಲು ಸಾಧ್ಯ. ಕ್ರಿಕೆಟ್ನಲ್ಲಿ ಸಣ್ಣ ಸಣ್ಣ ಸಾಧನೆಯನ್ನ ಪರಿಗಣಿಸಿ ಸನ್ಮಾನಿಸುವ ಸರ್ಕಾರ ಭಾರತದಲ್ಲಿ ದುರ್ಬಲವಾಗಿರುವ ಇಂತಹ ಕ್ರೀಡಾಪಟುಗಳನ್ನ ಬೆಳೆಸ್ತಾ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಇವತ್ತು ಕೂಡ ಸಾಕಷ್ಟು ಚುಟುಕು ಕ್ರೀಡಾ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇವೆ. ಅವುಗಳನ್ನು ನೋಡಿ ಫಟಾಫಟ್ ಸ್ಪೋರ್ಟ್ಸ್ನಲ್ಲಿ. ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಸಚಿನ್ ತೆಂಡೂಲ್ಕರ್ ಜನವರಿ 6ರಿಂದ ಆರಂಭವಾಗುವ ರಣಜಿ ಟೂರ್ನಿಯಲ್ಲಿ ಆಡಲಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ಸಂಜಯ್ ಬಂಗಾರ್ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಭಾರತದ ಪರ ಸಂಜಯ್ 13 ಟೆಸ್ಟ್ ಹಾಗೂ 15 ಏಕದಿನ ಪಂದ್ಯಗಳನ್ನು ಆಡಿದರು. ನಿನ್ನೆ ಬೆಂಗಾಲ್ ವಿರುದ್ಧದ ಪಂದ್ಯದ ನಂತರ ವೃತ್ತಿ ಜೀವನಕ್ಕೆ ನಿವೃತ್ತಿ ಹೇಳಿದರು. ಇಂಗ್ಲೆಂಡ್ನ ಖ್ಯಾತ ಕ್ರೀಡಾ ಪತ್ರಕರ್ತ ಕ್ರಿಸ್ಟೋಫರ್ ಮಾರ್ಟಿನ್ ಜೆನ್ಕಿನ್ಸ್ ನಿಧನರಾಗಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಾರ್ಟಿನ್ ಬಿಬಿಸಿ ರೇಡಿಯೋದ ಕ್ರೀಡಾ ವಿಶ್ಲೇಷಣೆಗಾರರಾಗಿಯೂ ಕಾರ್ಯನಿರ್ವಹಿಸಿದರು.